ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಸೊ ಈಗ ಎದ್ದಿ ರೆಡಿಯಾಗಿ ಆಫೀಸ್ಗೆ ಹೋಗ್ಬೇಕಂತ ಪ್ಲ್ಯಾನ್ ಮಾಡಿದ್ದೀನಿ. ನೋಡಮ್ಮ ಆಫೀಸ್ಗೆ ಹೋಗಿ ಲಾಗಿನ್ ತಿನ್ ಮಾಡಿ ನೋಡಮ್ ಏನೇನು ಕೆಲಸ ಮಾಡಿ ಮೀಟಿಂಗ್ ಅದ ಒಂದು ಸದ್ದ ಮೀಟಿಂಗ್ ಜಾಯ್ನ್ ಆಗಿ ನೋಡಮ್. ಇಲ್ಲಿ ನಮ್ಮ ಗಾಡಿ ಅದ, ಈಗ ಗಾಡಿ ಹೆಲ್ಮೆಟ್ ಚಾಲು ಮಾಡಿ ಹೋಗಮ್. ಈಗ ಆಫೀಸ್ಗೆ ಬಂದು ರೀಚ್ ಆಗೀನಿ. ಪಾರ್ಕಿಂಗ್ದಾಗ ಗಾಡಿ ಎಲ್ಲ ಪಾರ್ಕ್ ಮಾಡಿದ್ದು ನೋಡ್ರಿ. ಪಾರ್ಕಿಂಗ್ ನಮ್ದು ಆಫೀಸ್ ಪಾರ್ಕಿಂಗ್ ಪೂರಾ ಎಲ್ಲ ಪ್ಯಾಕ್ ಆಗ್ಯಾವ. ಆಯ್ತು, ನಾ ಬಿ ಹೋಯ್ತೀನಿ, ಪಾರ್ಕ್ ಮಾಡೀನಿ. ಈಗ ನಡೆದಿದೆ ಒಳಗೆ ನೋಡಮ್ಮಿ. ಈಗೆಲ್ಲ ID ಕಾರ್ಡ್ ಆಕ್ಸೆಸ್ ಮಾಡಿ ಒಳಗೆ ಹೋಗಮ್ಮಿ. ಹೊರಗೆ ಯಾರ ನೋಡಮ್ಮಿ, ಇಲ್ಲಿ ಯಾರು ಕುಂತಾರ. ಈಗ ಲಾಗಿನ್ ಮಾಡಿದ್ದೆವು, ಬಂದು ನೋಡಮ್ಮ ಏನೇನು ಕೆಲಸ ಮಾಡಿ ಒಂದು ಮೀಟಿಂಗ್ ಅದ, ಅದು ಮೀಟಿಂಗ್ ಜಾಯ್ನ್ ಆಗಿ ಮುಗಿಸ್ಕೊಂಡು ಹೊರಗೆ ತಿರ್ಲಕ್ಕೆ ಹೋಗಮ್ಮಿ. ನೋಡಮ್ ಮೀಟಿಂಗ್ ಮಾಡಿ ಹೊರಗೆ ಹೋಗ್ಬಿಡಿ. ಹೊರಗೆ ಮತ್ತೆ ಸ್ಟಾರ್ಟ್ ಮಾಡ್ತೀನಿ ವಿಡಿಯೋ. ಅಲ್ಲಿಂದನೇ ಹಿಂಗೆ ನೋಡ್ಕೋತೀರಿ. ಮೀಟಿಂಗ್ ಎಲ್ಲ ಮುಗೀತು, ಸುಮ್ಮನೆ ಕುಂತಿದ್ದ ಆಫೀಸ್ದಾಗ ಆರಾಮು. ಮಳೆ ಒಂದು ಹೊಂಟದು ಕತ್ತರಿಸಿ ನೋಡ್ಬೇಕು. ಈಗ ಹೊರಗೆ ಹೋಗಿ ಚಾ ತಿಂದು ಕುಡಿತೇವೆ. ಇದು ಹುಚ್ಚ ಹಡಿಯೋದ್ರ ಊನಿದಾಗ ಸುಮ್ಮನೆ ಟಿಟಿ ಕೂಡತ್ತದ. ದಂಧೆ ಎಲ್ಲ ಏನಿಲ್ಲ, ಖರೆ ಸುಮ್ಮನೆ ನಮ್ಮ ಆಫೀಸ್ದಾಗ ಬಂದು ಡೋಂಟ್ ಯು ಹ್ಯಾವ್ ಎನಿ ವರ್ಕ್? ವೈ ಯು ಆರ್ ಡಿಸ್ಟರ್ಬಿಂಗ್, ಆಲ್ವೇಸ್ ಡಿಸ್ಟರ್ಬಿಂಗ್ ಮೈ ಟೀಮ್, always disturbing my team and disturbing our work. ಆಯ್ತು, ಮೀಟಿಂಗ್ ಎಲ್ಲ ಆಗ್ಯದ, ಸುಮ್ಮನೆ ಕುಂತಿದ್ದೇವೆ. ಈಗ ಮಳೆ ಒಂದು ಹೊಂಟದು, ಈಗ ಹೋಗಿ ಚಾ ಪಿ ಏನಾರ ಕುಡಿದು ಏನಾರ ತಿನ್ಬೇಕು. ತಿಂದು ಕಸಿ ನೀವು ನೋಡಮ್ ಏನು ಮಾಡ್ತೇವೆ ಗೊತ್ತಾ. ನೋಡಮ್ ಈಗ ಚಾ ತಿಂದು ಕುಡ್ಲಕ್ರ ಹೋಗ. ಮೀಟಿಂಗ್ ಎಲ್ಲ ಮುಗ್ತದ, ಚಾ ಕುಡ್ಲಕ್ಕೆ ಹೋಗ್ಬೇಕು. 1 ಗಂಟೆ ಆಯಿತು ಕುಂತಿದ್ದೆವು. ಒಬ್ಬರು ಭೀ ದಂಧೆನೇ ಆಗೋರು ಹೋಗ್ಯದ. ಸುಮ್ಮನೆ ಹಿಂಗೆ ಹೋಗೋ ಟೈಮಿಗೆ ಓವರ್ ಆ್ಯಕ್ಟಿಂಗ್ ಮಾಡ್ತಾರೆ ದಂಧೆ ಮಾಡಪ್ಲೆ ಅವರೆಲ್ಲ. ದಂಧೆರೇ ಇರಲ್ಲ ಖರೆ, ಸುಮ್ಮನೆ ತಲೆ ಖರಾಬ್. ಈಗ ಮೈಲೇನು ಎತ್ತಿನ ಆಯಿತು, ಮಳೆ ಹೊಂಟು ಮ್ಯಾಗಿನ ಸುಕೂನ್ ದಿನ ಚಾಯ್ ಬಿಸ್ಕೆಟ್ ತಿಂದು ಆರಾಮ್ ರೂಮಿಗೆ ಹೋಗಮಿ ಅಂದರು. ಇವು ಸುಮ್ಮನೆ ದಂಧೆ ಇಲ್ಲದೆ ದಂಧೆ ಮಾಡಪ್ಲೆ ಆ್ಯಕ್ಟಿಂಗ್ ಮಾಡ್ತಾವ. ಸಾಕಾಗ್ಯದ ನಾವು. This girl always used to tell us, guys, so I'll be changing the company. I don't know how they had in our company itself. She's saying, I will change the company and I'll crack 12 LPA job in a SAP platform. And she don't even know why we will use SAP. We'll be only using SAP for n number of work, completing n number of tasks. But she don't even know. Even I don't even have knowledge on the SAP, but we know something. But the girl who is working on the SAP platform, she don't know. So before her work used to like scrolling the Outlook from top to bottom, bottom to top, and opening one mail. After opening, she'll be closing the laptop. So due to that, they moved her into the bench. So after bench, she got on project. So after getting project also, she is doing overacting only. She is not doing any job. She will be eating her team members' head always. I never seen like this persons. Even though if I went to any new platform or otherwise in a new domain, so I will take 1 month or 2 months to learn each and everything, and I will try to sort out the issue on my own. But this girl always keep on torturing their colleagues, saying, నాకిది రాలేదు, కొంచెం హెల్ప్ చేస్తారా? ఫ్రమ్ ఇట్స్ బిన్ మోర్ దెన్ 7 months. Always eating their colleagues head. See, leave it. We should not speak about others, and we should not speak about other team members. So however, they are not belongs to our team and not belongs to our project as well. So we don't need to speak about them. We don't need to speak shit about them. Leave it. What we can say. Yeah. So we shall. I spoke in English because of I think Yogesh. This English portion for you. Enjoy it. ಚಾ ಕುಡ್ಲೇಕಂತ ಬಂದಿದ್ದೆವು. ಪೂರಾ ಕ್ರೌಡ್ ಫುಲ್ ಆಗಿ ಹೋಗ್ಯದ. ಇವತ್ತು ಒಂದು ಪೂರಾ ಇಷ್ಟು ಕ್ರೌಡ್ ಆಗ್ಯದ. ಇಲ್ಲಿ ಕುಂತು ಚಾ ಕುಡ್ಲಕ್ಕೆ ಮನ್ಸು ಬರ್ಲಾಗ್ಯದ. ವಸ್ತಿದಾಗ ಸಾಕು ಚಾ ಕುಡ್ಲಕ್ ಬಿ ಇದು ಇಲ್ಲ, ನಾವು ಶಾಂತಿ ಇಲ್ಲ. ಪ್ರಶಾಂತತೆ ಚಾ ಕೊಂಡ್ ಹೋಗಂದ್ರದು ಪೂರಾ ಚಾ ಕೂಡ ಮನ್ಸು ಆಗ್ಯದ. ಈಗ ಬಾದಾಮ್ ಮಿಲ್ಕ್ ಕೊಡೋನು ಹೋಗ್ತಾರತ ಪರಪರಿ ನೋಡತ್.
ಬಾದಾಮ್ ಬಾದಾಮ್ ಟೀ ಬಿ घंटा ಸ್ಟಾಪ್ ಇಟ್. ಪೂರಾ ಮಳಿ ಹಿನ ಬಿ ಹೊಂಟದು, ಚಾ ಕೊಂಡು ಬಂದೇವ್ ಖರೆ ಹಿನ ಮಳಿ ನಿಂದ್ರಲ್ಲೇ ಹೋಗ್ಯದ, ರೂಮಿಗೆ ಒಂದ್ ಹೋಗೋದದ. ನಾ ಯಾವಾಗ ಆಯ್ತು ಏನೋ ಪೂರಾ ಮಳಿ ಬಂದ್ 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 ಪೂರಾ ಇದಾಗ್ಯದ ನೋಡ್ರಿ. ಮಳಿ ಮಸ್ತ್ ಹೊಂಟದ. ಚಾ ಕೊಂಡ್ ಬಂದೇವ್ ಈಗ, ಚಾ ಕೊಂಡ್ ಬಂದು ಸುಮ್ಮನೆ ಕುಂತಿದೇವ್. ಪೂರಾ ಮಳಿ ಹೊಂಟದು, ಪಿ ಜಿ ಹೋಗಮಂತದ, ರೂಮಿಗೆ ಹೋಗಮಂತ ಪ್ಲಾನ್ ಮಾಡತ್ತಿದ. ಬಟ್ ಏನ್ ಬಿ ಆಗಲ್ಲಾಗ್ಯದ, ಮಳಿನೇ ಹೊಂಟದು. ಮಳಿ ನಿಂತೈತೆ ಅಂದ್ರೆ ಪಿ ಜಿ ಹೋಯ್ತೀನಿ. ಚಾ ಕೊಂಡೇವ್, ಚಾ ಕುಡಿಯೋ ಪರಿವಿ ಪೂರಾ ಏನಂತ್ರಿ ಕ್ರೌಡ್ ಫುಲ್ ಆಗಿ ಹೋಗಿತ್ತು. ಚಾ ಇದ್ದಿಲ್ಲ ಏನಿಲ್ಲ, ಬಾದಾಮ್ ಹಾಲ್ಕೊಂಡಿ ಹಂಗೆ ಒಂದ್ 2-3 ಬಿಸ್ಕೆಟ್ ತಿಂದು ಬಂದಿದ್ದೇವೆ. ನೋಡಮ್ ಮತ್ ಸರಿ ಹೋಗ್ಬೇಕಿರತ್ತಿದ ಪಿ ಜಿಗೆ, ರೂಮಿಗೆ ಹೋಗ್ಬೇಕಾಗತ್ತಿದ. ನೋಡಮ್ ರೂಮಿಗೆ ಹೋಗಿ ಊಟ ಪೀಟ ಮಾಡಿ ಸ್ವಲ್ಪ ಕೆಲಸ ಅದ, ಕೆಲಸ ಮುಗಿಸ್ಕೊಂಡ್ ರೂಮ್ದಾಗೆ. Guys, here one girl is sitting beside of me and telling a number of guys are messaging me like that. So I think she is thinking herself as a Aishwarya Rai, Katrina Kaif, something. After seeing herself in the mirror, she haven't ate food for 2 days and saying like some guys are messaging me simply. What kind of shit this girl is telling in the office? I'm not even sure. Cheh, like this people I don't even like guys like this people, shit people. Always telling bad things about boys. Boys won't message to the girls. They simply taking build-ups like like they're looking like Anushka Sharma, Anushka Shetty, and some heroine level they are giving hype. ಛೆ, ವೆರಿ ಬ್ಯಾಡ್. ಫೈನಲಿ ಆಫೀಸ್ದೆಲ್ಲ ಕೆಲಸ ಮುಗೀತು. ಈಗ ನಡೆದಿದ್ದೆವು ಗಾಡಿಯಲ್ಲಿ ಪಾರ್ಕಿಂಗ್ದಾಗ, ಗಾಡಿ ತೊಗೊಂಡು ಸಿದ್ಧ ಮನೆ ಕಡೆ ಹೋಗಮ್. ಇವಾಗ ಆಫೀಸಿಂದ ಬಂದ್ ಗೈಸ್, ಪೂರಾ ಮಳೆ ಮುಂದೆದ, ಮಳೆಗೆಲ್ಲ ತೋರಿಸ್ಕೋತ ಪೂರಾ ಬಂದೆವು. ಪೂರಾ ಮೈಲ ತೊಯ್ ಹೋಗ್ಯದ. ಇನ್ನೊಂದು ಥೋಡೆ ವರ್ಕ್ ಅದ, ಅದು ಕಂಪ್ಲೀಟ್ ಮಾಡಬೇಕು. ಮಳೆ ಹೊಂಟಿತ್ತು ಹಂಗೆ, ನಮ್ಮ ಗಾಡಿಯಾಗ ರೇನ್ ಮೋಡ್ ಆಪ್ಷನ್ ಇತ್ತು. ಫಸ್ಟ್ ಟೈಮ್ ಟ್ರೈ ಮಾಡ್ದೆ, ಮಸ್ತ್ ಕೊಡುತ್ತೆ ಪರ್ಫಾರ್ಮೆನ್ಸ್. ಅಂದ್ರೆ ಗಾಡಿ ಎಲ್ಲ ಸ್ಲೀಪ್ ಆಗಲ್ಲ ಏನಿಲ್ಲ, ಹಂಗೆ ಮಸ್ತ್ ಅದ ಅದು ಆಪ್ಷನ್. ಟಿ ವಿ ಎಸ್ ರಾನಿನ್ ಅರ್ಬಲ್ ಅದ, ಮಳೆ ಹೊಂಟು ರೇನ್ ಮೂಡ್ದ ಹಾಕಿ ಓಡಿಸೋದು ಭಾರಿ ಅದ. ಗಾಡಿ ಸ್ಲೀಪ್ ಆಗಲ್ಲ ಏನಿಲ್ಲ. ನಾವು ಎಷ್ಟು ಓಡಿಸ್ಬೇಕಂತ ಟ್ರೈ ಮಾಡಿದ್ರು ಭೀ 70-60 ತಳಗ ಹಿಂಗೆ ಅಷ್ಟೇ ಕೊಡ್ತದೆ, ಅಷ್ಟೇ ಫಾಸ್ಟ್ ಹೋಯ್ತದೆ. ಅಂದ್ರೆ ಬೀಳೋದು ಚಾನ್ಸ್ ಕಮ್ಮಿ ಇರ್ತದೆ. ಮಳೆ ಬಂದು ಗಾಡಿ ಸ್ಲೀಪ್ ಆಗೋದು ಕೆಸರಾಗತ್ತೇನು ಒಂದು ಚಂದ ಫೀಲ್ ಬರ್ತದೆ, ಮಸ್ತ್ ನಮ್ಮ ಕಂಫರ್ಟೇಬಲ್ ಅಪ್ಲೈ ಇರ್ತದೆ. ಇಷ್ಟು ಹೇಳ್ಕೊತ ಇಲ್ಲಿಗೆ ಗೊತ್ತಿನ ಬ್ಲಾಗ್ ಮುಗಿಸ್ತಾ. ನನಗೆ ಭೀ ಕೆಲಸ ಸ್ವಲ್ಪ ಕೆಲಸ ಮಾಡಿ ಅಡುಗೆ ಎಲ್ಲ ಮಾಡ್ಕೊಂಡು ಊಟ ಮಾಡಿ ಮತ್ತೆ ಸಿಗಮ್ ನೆಕ್ಸ್ಟ್ ಹೊಲ್ದಾಗ.